ಲಾರಿ ಹಿಂದಕ್ಕೆ. ಏನ್ ಕಣ್ ಕೆಕ್ಕರ್ಸ್ಕೊಂಡು ನೋಡ್ತೀಯ? ಮಂಡಿಪೇಟೆ ಗಣಪತಿ ಮುಳುಗೋಕ್ ಮುಂಚೆ ಈ ಊರಲ್ಲಿ ಬರೀ ಯಾವ ಗಣಪತಿನೂ ಮುಳುಗಲ್ಲ. ಗಣಪತಿ ಯಾವ್ದಾದ್ರೂ ಮುಳುಗೋದು ಒಂದೇ ನೀರಿನಲ್ಲಿ. ಈ ರಸ್ತೆ ನಿನ್ನ ಅಪ್ಪಂದಲ್ಲ. ಗಾಡಿ ತೆಗಿಯಲ್ಲ. ಸಾಕ್ ನಿಲ್ಸೋ. ಒಂದ್ಸಾರಿ ರುಚಿ ತೋರಿಸಿದ್ರೆ ನಿನ್ ಮೈನಲ್ಲಿ ಬೀರಕ್ತ ಹರಿತಾ ಇದೆ ಅನ್ನೋದನ್ನ ಮರಿಬೇಕಾಗುತ್ತೋ? ಹೌದು, ಇಷ್ಟೊತ್ತು ಅದು ತಣ್ಣಗಿತ್ತು. ನಿನ್ನ ಮಾತು ಕೇಳಿ ಮೆದುಳು ನುಗ್ತಿದೆ. ನಿನಗೇನಾದ್ರೂ ತಲೆ ಇದ್ರೆ ಅದನ್ನ ತಣ್ಣಗಿಡು. ಇವತ್ತು ನನ್ ಚೂರಿ ಮೇಲೆ ನಿನ್ ಹೆಸರು ಬರ್ತಿದೆ ಅಂತ ಕಾಣುತ್ತೆ. ಇಲ್ಲ, ಈ ಚೂರಿ ಮೇಲೆ ನಾನು ಜೈಲಿನ ಹೊರ ಬಂದಾಗಲೇ ನಿನ್ನ ಹೆಸರು ಬರ್ದಿಟ್ಟಿದ್ದೀನಿ. ನೋಡೋ ಯಾರ ಚೂರಿ ಮೇಲೆ ಯಾರ ಹೆಸರು ಬರ್ದಿದೆ ಅಂತ. ಏನಾದಗಿರಿ? ಏನಾದ ಜಗ್ಗ? ಏನ್ ಗಲಾಟೆ? ಏನಿಲ್ಲ ಸರ್, ಜಗ್ಗ ನನ್ನ ಲಾರಿನ ಹಿಂದೆ ತಗೋ ಅಂತ ಹೇಳ್ತಿದ್ದಾನೆ. ನನ್ನ ಲಾರಿಗೆ ರಿವರ್ಸ್ ಗೇರೆ ಇಲ್ಲ ಅಂತ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ಹಾ, ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೀರಾ ಅಂತ. ಸರ್ ಸುಳ್ಳು ಹೇಳ್ತೀನಿ. ಬೇಕಿದ್ರೆ ಅವನ್ನೇ ಕೇಳ್ಕೊಳ್ಳಿ ಸರ್. ಯಾರ್ದ ಗಾಡಿ ಅದು? ನಂದು. ಮುಂದಕ್ಕೆ ತಗೊಳ. ಸರ್ ಅವ್ನ ಗಾಡಿಗೆ ರಿವರ್ಸ್ ಗೇರ್ ಇದೆ. ಶರಾಬ್. ಮೆರವಣಿಗೆ ಅಂದ್ರೆ ಸಂತೋಷ ಸಮಾರಂಭ, ಎಲ್ಲರೂ ಒಟ್ಟಿಗೆ ಆಚರಿಸೋದು, ಒಬ್ಬರನ್ನೊಬ್ರು ಕತ್ತರಿಸಾಕೋದಲ್ಲ. ಗಿರಿ ತಗೊಳ ಮುಂದೆ ಗಾಡಿನ. ಆಯ್ತು ಸರ್. ನಿಮ್ಮ ಅಜ್ಜಿ ಚಲ್ಲಾಟ ಅಂದ್ರೆ ಇಲ್ಲಿ ಫ್ರಾನ್ಸ್ ಸಂಕಟ ಅಂದಾಗೆ. ಸುಮ್ನಿರೆ, ಏನೋ ಮಹಾ ಕಳ್ಕೊಂಡವಳಾಗ ಮಾತಾಡ್ಬೇಡ. ನಿನ್ ಹತ್ರ ದುಡ್ಡಾದ್ರೆ ಎಷ್ಟಿತ್ತು ಹೇಳು? 100-150 ಇತ್ತು. ಒಂದ್ ಒಳ್ಳೆ ಸೀರೆನಾದ್ರೂ ಬರ್ತಿತ್ತಾ? ಅನ್ಸರಿಯಪ್ಪ. ಅಲ್ಲ, ನಿನ್ ಹತ್ರ ಅಷ್ಟೊಂದು ಪರ್ಸೆ ಇರ್ಲಿಲ್ವಲ್ಲ? ಲೇ ಗುಲ್ಡು, ಇವಳು ಮಗದಷ್ಟೆಲ್ಲ ಪರ್ಸ್ ಇಟ್ಕೊಳಕಾಗತ್ತೇನೆ? ಏನೋ ಇಷ್ಟೆಲ್ಲ ಪರ್ಸು ಇಲ್ಲಿ ಇಟ್ಕೊಂಡಿದ್ದೆ. ಅಲ್ಲ ಕಣೆ, ಅಲ್ಲಿ ಇಟ್ಕೊಂಡಿದ್ ಪರ್ಸನ್ನ ಯಾವನೋ ಕೈ ಹಾಕಿ ತಗೊಳ್ಳೋವರೆಗೂ ನೀನೇನೆ ಮಾಡ್ತಿದ್ದೆ. ಲೇ ಪ್ರಕೇಶ್ವರಿಗಳ, ನನ್ಗೇನೆ ಗೊತ್ತು ಅದ್ಯಾ ಪೆದ್ ನನ್ ಮಗ ಬರೀ ಪರ್ಸರಿಗೆ ಇಲ್ಲಿ ಕೈ ಹಾಕ್ತಾನೆ ಅಂತ. ಇವಳ ಶ್ರೀನಗರದ ಹುಡುಗಿ ಅಲ್ವಾ? ಅವಳೆ ಬಂದ್ರಲೆ, ಸರಿಯಾದ ಅಡ್ರೆಸ್ ತಗೊಳ್ಳೋಣ. ನಮ್ಮ ಏನ್ ನಿನ್ನ ಹೆಸರು? ಏನೇ ನಿನ್ನ ಹೆಸರು? ಮೆರವಣಿಗೆಯಲ್ಲಿ ಗಿರಿಗುಮ್ಮದಲ್ಲಿ ನಕ್ಕಿದ್ದು. ಈಗ ನೀನ್ ತಪ್ಪು ಹೇಳಿದೆ. ಇನ್ನಿವಳು ಅವ್ರ ಎದುರು ಅರ್ಥ, ನಮ್ಮ ಎದುರು ನಗುತ್ತಾಳೆ. ಎಲ್ಲಿ ಒಂದ್ಸಲ ನಗು. ಇವಳು ಕಿರ್ಚೋದಕ್ಕೂ ಬರುತ್ತೋ? ಎಲ್ಲಿ ಚಿನ್ನ, ಒಂದ್ಸಲ ಕಿರ್ಚು ನೋಡೋಣ. ಒಂದೇ ಒಂದ್ಸಲ ಚಿನ್ನ. ಯಾರವನು? ಹಿಡಿಯೋಣ, ಹಿಡಿಯೋ.
ಗಿರಣ ಜಗ್ಗ ಮತ್ತೊಂದು ಜೊತೆಯವ್ರು ಕೂಡಿ ಶಿವಣ್ಣನ ಜೀಪಿಗೆ ಹಾಕೊಂಡೋದ್ರು. ಯಾವ ಕಡೆ ಹೋದ್ರು? ಮಂಡಿಪೇಟೆ ಕಡೆ. ಏ ಚೆಂಟು, ನೀನ್ ಹೋಗಿ ಬಾಬುಗೆ ಟೆಂಪೋ ತರಕ್ ಹೇಳು. ಏನ ನನ್ನ ಮಗನ ಕತ್ಲಲ್ಲಿ ಬಜ್ಜಿ ಇಟ್ಕೊಂಡು ಕಲ್ಲಲ್ಲಿ ಹೊಡಿತೀಯಾ? ನೀನು ಒಂಟಿ ಹೆಣ್ಸಿತ್ತು ಅಂತ ಕೈ ಮಾಡ್ತೀಯ? ನೋಡೋಣ ಅದು ಯಾವ ನನ್ನ ಮಗ ಬಂದು ಇವನು ಬಿಡಿಸ್ಕೊಂಡು ಹೋಗ್ತಾನೋ. ಹಾಕೋ, ಏಯ್ ಇನ್ನೊಂದ್ 4 ಹಾಕೋ. ಈ ನನ್ನ ಮಗನ 4 ದಿನ ಉಪವಾಸ ಹಾಕಿ ತಗೊಂಡೋಗಿ ಶ್ರೀನಗರದಲ್ಲಿ ಬಿಸಾಕ್ ಬಂದ್ರೆ ಇವನ ಸ್ಥಿತಿ ನೋಡಿ ಇವನ್ ಜೊತೆಯಲ್ಲಿರೋರೆಲ್ಲ ಕಾಲ್ ಕೇರ್ಕೊಂಡು ನಮ್ಮ ಮೇಲೆ ಜಗಳಕ್ಕೆ ಬರೋದ್ ಬಿಟ್ಟೇ ಬಿಡ್ತಾರೆ. ಯಾವ ನನ್ ಮಗ ಬರ್ತಾನೆ ಬಿಡಿಸ್ಕೊಂಡು ಹೋಗತ್ತೆ ಅಂದ್ಯಲ್ಲೋ? ಬಂದಿದ್ದಾರೆ ನೋಡು ನಿಮ್ಮ ಅಪ್ಪ ಅಂದ್ರು. ಗಿರಿ ಹಾಕಮ್ಮ 4. ಇಬ್ರು ಅದ್ಗೆ ಕಾಫಿ. ನಾನ್ ಸ್ವಲ್ಪ ಆಚೆ ಹೋಗ್ಬೇಕು. ಮಾಲ್ತಿ, ಇನ್ಮೇಲೆ ಇವನಿಗೆ ರಾತ್ರಿ ಹೊತ್ತು ಬೇಗ ಮನೆ ಬರೋದಕ್ಕೆ ಹೇಳು. ಆ ಸೋಂಬೇರಿ ಕಟ್ಟೆಲಿ ಓವರ್ ಟೈಮ್ ಮಾಡೋದೇನ್ ಬೇಕಾಗಿಲ್ಲ. ಏನ್ ಪುಸ್ತಕ ಓದ್ತಾ ಇದೆಯಪ್ಪ? ಮಹಾಭಾರತ ಓದ್ತಾ ಇದ್ದೀನಮ್ಮ. ಯಾವ ಪರ್ವ ಓದ್ತಾ ಇದೆಯಪ್ಪ? ದ್ರೌಪದಿ ವಸ್ತ್ರಾಭರಣ ಅಮ್ಮ. ಹಾ, ಓದು, ಒಳ್ಳೇದು. ಇಂಥ ಒಳ್ಳೆ ಪುಸ್ತಕಗಳು ಓದಿದ್ರೆ ದೇವ್ರು ಒಳ್ಳೆ ಬುದ್ಧಿನಾದ್ರೂ ಕೊಡ್ತಾನಪ್ಪ. ಆಯ್ತಮ್ಮ. ಅಮ್ಮ, ಅಮ್ಮ, ನಾನ್ ಬರ್ತೀನಿ. ಸಂಜೆ ಬರೋದು ಹೊತ್ತಾಗುತ್ತೆ, ಓವರ್ ಟೈಮ್ ಇದೆ. For more updates, like, comment, subscribe to our channel.